ಒಂದು ಫ್ಯಾಬ್ರಿಕ್ ನ ಕಟ್ ಮಾಡಕ್ ಮುಂಚೆ ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕಂತ ಇವತ್ತು ನಾನು ವಿಡಿಯೋಲಿ ಹೇಳ್ತೀನಿ. ಫಸ್ಟ್ ಒಂದು ಫ್ಯಾಬ್ರಿಕ್ ನ ತಗೊಳ್ಳುವಾಗ ನಾವು ನೋಡೋದು ರೈಟ್ ಸೈಡ್ ರಾಂಗ್ ಸೈಡ್ ಅಂತ ಅಲ್ವಾ. ಫೇಸ್ ಆಫ್ ದ ಫ್ಯಾಬ್ರಿಕ್ ಇದು ಯಾವುದು ನಿಮ್ಗೆ ಮೇಲೆ ಕಾಣಬೇಕೋ ಅದನ್ನ ರೈಟ್ ಸೈಡ್ ಆಫ್ ದ ಫ್ಯಾಬ್ರಿಕ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಫೇಸ್ ಆಫ್ ದ ಫ್ಯಾಬ್ರಿಕ್. ಇದು ಬ್ಯಾಕ್ ಸೈಡ್ ಆಫ್ ದ ಫ್ಯಾಬ್ರಿಕ್, ಒಳಗಡೆ ಹೋಗೋದನ್ನ ಬ್ಯಾಕ್ ಸೈಡ್ ಆಫ್ ದ ಫ್ಯಾಬ್ರಿಕ್ ಅಂತ ಹೇಳ್ತೀವಿ. ಸೊ ಇದು ಪ್ರಿಂಟು ಲೈಟು ಡಾರ್ಕ್ ಇರೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಡಾರ್ಕ್ ಇರೋ ಕಡೆ ಬಂದ್ಬಿಟ್ಟು ಫೇಸ್ ಇರುತ್ತೆ, ಲೈಟ್ ಇರೋ ಕಡೆ ಬಂದ್ಬಿಟ್ಟು ಬ್ಯಾಕ್ ಇರುತ್ತೆ ಅಂತ. ಬಟ್ ಕೆಲವೊಂದು ಫ್ಯಾಬ್ರಿಕ್ ಇರುತ್ತೆ ಫೇಸು ಒಂದೇ ತರ ಇರುತ್ತೆ, ಬ್ಯಾಕು ಒಂದೇ ತರ ಇರುತ್ತೆ. ಅವಾಗ ಹೇಗೆ ಕಂಡುಹಿಡಿಯೋದಂದ್ರೆ ಈ ಎಡ್ಜಲ್ಲಿ ಇದೆ ನೋಡಿ, ಈ ಎಡ್ಜಲ್ಲಿ ಡಾಟ್ಸ್ ಇದೆ ನೋಡಿ. ಸೊ ಈ ಡಾಟ್ಸ್ ನ ಹಿಂಗ್ ಮುಟ್ ನೋಡಿದ್ರೆ ನಿಮ್ಗೆ ಒಂದ್ ಸೈಡ್ ಸಾಫ್ಟ್ ಇರುತ್ತೆ, ಒಂದ್ ಸೈಡ್ ರಫ್ ಇರುತ್ತೆ. ಸೊ ಆ ಡಾಟ್ ನಿಮ್ಗೆ ಫೀಲ್ ಆಗುತ್ತೆ. ಸೊ ಸಾಫ್ಟ್ ಇರೋ ಕಡೆ ಯಾವಾಗ್ಲೂ ನಿಮ್ಗೆ ಬ್ಯಾಕ್ ಆಫ್ ದ ಫ್ಯಾಬ್ರಿಕ್ ಇರುತ್ತೆ, ರಫ್ ಇರೋ ಕಡೆ ಈ ಪೋರ್ಷನ್ ರಫ್ ಇದೆ ನನ್ನ ಫ್ಯಾಬ್ರಿಕ್ ಅಲ್ಲಿ. ಸೊ ರಫ್ ಇರೋ ಪೋರ್ಷನ್ ಬಂದ್ಬಿಟ್ಟು ಯಾವಾಗ್ಲೂ ಫೇಸ್ ಆಫ್ ದ ಫ್ಯಾಬ್ರಿಕ್ ಅಂತ ಹೇಳ್ತೀವಿ. ಸೊ ಇದು ಫೇಸು, ಇದು ಬ್ಯಾಕು. ಸೊ ನೆಕ್ಸ್ಟ್ ಇದನ್ನ ಏನಂತ ಹೇಳ್ತೀವಿ ಅಂದ್ರೆ ಇದನ್ನ ಸೆಲ್ವೇಜ್ ಅಂತ ಹೇಳ್ತೀವಿ. ಸೊ ಸೆಲ್ವೇಜ್ ನಾರ್ಮಲಿ ಇದು ನಾರ್ಮಲ್ ಆಗಿ ವೀವ್ ಆಗಿರುತ್ತೆ. ಸೆಲ್ವೇಜ್ ಅಂತ ಬರುವಾಗ ಇದು ತುಂಬಾ ಕ್ಲೋಸ್ ಆಗಿ, ಇದಕ್ಕಿಂತ ತುಂಬಾ ಕ್ಲೋಸ್ ಆಗಿ ವೀವ್ ಮಾಡಿರ್ತಾರೆ. ಸೊ ಇದನ್ನ ಸೆಲ್ವೇಜ್ ಅಂತ ಹೇಳ್ತೀವಿ. ಎಡ್ಜ್ ಆಫ್ ದ ಫ್ಯಾಬ್ರಿಕ್ ಅಲ್ವಾ, ಇದು ಎಡ್ಜ್ ಅಲ್ಲಿ ಇದೆ. ಸೊ ಸೆಲ್ವೇಜ್ ಅಂತ ಹೇಳ್ತೀವಿ. ಅಂಡ್ ಇದನ್ನ ಬಂದ್ಬಿಟ್ಟು ನಾವು ಸ್ಟಿಚಿಂಗ್ ಅಲ್ಲಿ ಯೂಸ್ ಮಾಡಬಾರ್ದು. ಯಾವಾಗ್ಲೂ ನೀವು ಸ್ಟಿಚಿಂಗ್ಗೆ ಸೆಲ್ವೇಜ್ ಬಿಟ್ಬಿಟ್ಟೆ ನಾವು ಕಟಿಂಗ್ ಮಾಡಬೇಕು. ಇದನ್ನ ನಾವು ಯೂಸ್ ಮಾಡಬಾರ್ದು, ಇದನ್ನ ಕಟ್ ಮಾಡಿ ಬಿಸಾಕ್ಬಿಡ್ಬೇಕು. ಸೊ ಯಾಕಂದ್ರೆ ಕೆಲವೊಂದು ಸೆಲ್ವೇಜ್ ಸ್ಟ್ರೈಟ್ ಆಗಿರುತ್ತೆ, ಬಟ್ ಕೆಲವೊಂದು ಸೆಲ್ವೇಜ್ಗಳು ನಿಮಗೆ ರಿಂಕಲ್ಸ್ ತರ ಬಂದಿರುತ್ತೆ. ಸೊ ಅದನ್ನ ಯೂಸ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮ್ ಗಾರ್ಮೆಂಟು ಎಫೆಕ್ಟ್ ಆಗುತ್ತೆ. ಸೊ ಇದು ಸೆಲ್ವೇಜ್ ಅಂತ ಹೇಳ್ತೀವಿ. ಅಂಡ್ ದೆನ್ ಇದು ಗ್ರೈನ್, ಇದು ಲೆಂತ್ ಆಫ್ ದ ಫ್ಯಾಬ್ರಿಕ್. ಸೆಲ್ವೇಜ್ಗೆ ಪ್ಯಾರಲಲ್ ಆಗಿರೋದನ್ನ ಗ್ರೈನ್ ಅಂತ ಹೇಳ್ತೀವಿ. ಸೊ ಆಬ್ವಿಯಸ್ಲಿ ಇದು ಲೆಂತ್. ಸೊ ಇದು ಏನಾಗುತ್ತೆ, ಇದು ನೋಡಿ, ಇದು ಸ್ಟ್ರೆಚ್ ಆಗಲ್ಲ. ನಾವು ಎಷ್ಟೇ ಎಳೆದ್ರೇನು ಈ ಪೋರ್ಷನ್ ನಿಮ್ಗೆ ಸ್ಟ್ರೆಚ್ ಆಗಲ್ಲ. ಸೊ ಸೆಲ್ವೇಜ್ ಪಕ್ಕದಲ್ಲಿ ಇರೋದನ್ನ, ಈ ಡೈರೆಕ್ಷನ್ ಹೋಗೋದನ್ನ ಗ್ರೈನ್ ಅಂತ ಹೇಳ್ತೀವಿ. ಸೊ ಇದನ್ನ ಬಂದ್ಬಿಟ್ಟು ಯೂಶಲಿ ನಾವು ಲೆಂತ್ ಡೈರೆಕ್ಷನ್ ಅಲ್ಲಿ ಇಡ್ತೀವಿ. ಒಂದು ಗಾರ್ಮೆಂಟ್ ಮಾಡುವಾಗ ಇದನ್ನ ನಾವು ಲೆಂತ್ ಲೆಕ್ಕ ತಗೊಳ್ತೀವಿ, ಇದನ್ನ ನಾವು ವಿಡ್ತ್ ಲೆಕ್ಕ ತಗೊಳ್ತೀವಿ. ಸೊ ಗ್ರೈನ್ ಅಂದ್ರೆ ಲೆಂತ್. ಅದಾದ್ಮೇಲೆ ನೆಕ್ಸ್ಟ್ ಕ್ರಾಸ್ ಗ್ರೈನ್. ಸೊ ಕ್ರಾಸ್ ಗ್ರೈನ್ ಬಂದ್ಬಿಟ್ಟು ಇದನ್ನ, ಇವಾಗ ಇದು ಸೆಲ್ವೇಜ್ ಇದೆ, ಸೆಲ್ವೇಜ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಇರೋದನ್ನ ಕ್ರಾಸ್ ಗ್ರೈನ್ ಅಂತ ಹೇಳ್ತೀವಿ, ವಿಚ್ ಇಸ್ ದ ವಿಡ್ತ್ ಆಫ್ ದ ಫ್ಯಾಬ್ರಿಕ್. ಇದನ್ನ ವಿಡ್ತ್ ಆಫ್ ದ ಫ್ಯಾಬ್ರಿಕ್ ಅಂತ ಹೇಳ್ತೀವಿ. ಸೊ ನಾವು ಈ ವಿಡ್ತ್ ಅಲ್ಲಿ ಕಟ್ ಮಾಡುವಾಗ ಈ ಫ್ಯಾಬ್ರಿಕ್ ಸ್ಟ್ರೆಚ್ ಆಗುತ್ತೆ ನೋಡಿ, ಈ ಡೈರೆಕ್ಷನ್ ಅಲ್ಲಿ ಸ್ಟ್ರೆಚ್ ಆಗುತ್ತೆ. ಸೊ ನಾವು ಹಾಕುವಾಗ ನಮ್ಮ ಬಾಡಿಗೆ ಸ್ವಲ್ಪ ಸ್ಟ್ರೆಚ್ ಫಿಟೆಡ್ ಹಾಕುವಾಗ ಅದು ಆಟೋಮೆಟಿಕಲಿ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ. ಸೊ ಇದನ್ನ ವಿಡ್ತ್ ಆಫ್ ದ ಫ್ಯಾಬ್ರಿಕ್ ಕ್ರಾಸ್ ಗ್ರೈನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಯಸ್ ಅಂತ ಹೇಳ್ತಾರೆ. ಸೊ ಬಯಸ್ ಬಂದ್ಬಿಟ್ಟು ಇವಾಗ ಇದು ಸೆಲ್ವೇಜ್ ಇದೆ 45 ಡಿಗ್ರಿ, ಇದನ್ನ ಬಯಸ್ ಅಂತ ಹೇಳ್ತೀವಿ. ಸೊ ಬಯಸ್ ಅಂತ ಹೇಳ್ತೀವಿ. ಇದನ್ನೇ ತುಂಬಾನೇ ಸ್ಟ್ರೆಚ್ ಆಗುತ್ತೆ ನೋಡಿ, ಇದು ನಿಂಗೆ ಹಿಡಿದ್ರೆ ನಿಮ್ಗೆ ತುಂಬಾನೇ ಸ್ಟ್ರೆಚ್ ಆಗುತ್ತೆ. ಸೊ ಈ ನೆಕ್ ಲೈನ್ಸ್ ಫಿನಿಶ್ ಮಾಡುವಾಗ, ಇಲ್ಲ ನಮ್ಗೆ ತುಂಬಾ ಸ್ಟ್ರೆಚ್ ಆಗಿ ನಮ್ಗೆ ಕ್ರಾಸ್ ಕಟಿಂಗ್ ಮಾಡುವಾಗ, ಸೊ ಎಲ್ಲ ಬಂದ್ಬಿಟ್ಟು ಈ ಡೈರೆಕ್ಷನ್ ಅಲ್ಲಿ ಕಟ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಸ್ಟ್ರೆಚ್ ಜಾಸ್ತಿನೂ ಇರುತ್ತೆ, ಫಿಟ್ಟಿಂಗ್ ಇರುತ್ತೆ, ಅಟ್ ದ ಸೇಮ್ ಟೈಮ್ ಇದು ಸ್ಟ್ರೆಚ್ ಆಗಿ ನಿಮ್ ಬಾಡಿಗೆ ಪರ್ಫೆಕ್ಟ್ ಆಗಿ ಹೇಗ್ ಬೇಕೋ ಆ ತರ ಬರುತ್ತೆ. ಸೊ ಇದನ್ನ ಬಯಸ್ ಅಂತ ಹೇಳ್ತಾರೆ. ಸೊ ಇದು ಫೇಸ್ ಆಫ್ ದ ಫ್ಯಾಬ್ರಿಕ್, ಇದು ಬ್ಯಾಕ್ ಆಫ್ ದ ಫ್ಯಾಬ್ರಿಕ್, ಇದು ಸೆಲ್ವೇಜ್, ಇದು ಗ್ರೈನ್, ಇದು ಕ್ರಾಸ್ ಗ್ರೈನ್, ಇದು ಬಯಸ್.